ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಲೀನಿಯರ್ ಇನ್ಇಕ್ವಾಲಿಟಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸಾಲ್ವ್ ಮಾಡೋಕ್ಕೆ. ಬಟ್ ಇನ್ ದಿಸ್ 4 ಕ್ವೆಶನ್ಸ್ ವಿ ವಿಲ್ ಆಲ್ಸೋ ಗ್ರಾಫ್ ದ ಸೊಲ್ಯೂಷನ್ದು ಗ್ರಾಫಲ್ಲಿ ತೋರಿಸ್ತೀವಿ ಆನ್ ಎ ನಂಬರ್ ಲೈನ್. ಓಕೆ, ಫಸ್ಟು ಹೌ ಡು ಯು ಕ್ರಿಯೇಟ್ ಎ ಗ್ರಾಫ್ ಅದನ್ನು ನೋಡೋಣ. 3 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ಪು ನಂಬರ್ ಲೈನ್ನ ಡ್ರಾ ಮಾಡಬೇಕು. ದಟ್ ಈಸ್ ದಿ ಫಸ್ಟ್ ಸ್ಟೆಪ್. Second step ಅಲ್ಲಿ we decide whether it is an open circle or a closed circle. Okay, ಇದು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. we decide whether it is an open circle or a closed circle. ಯಾವಾಗ ಓಪನ್ ಯಾವಾಗ ಕ್ಲೋಸ್ಡ್ ಅಂದರೆ ಈಕ್ವಲ್ ಟು ಇದ್ದರೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು, ಆವಾಗ we put a closed circle. ಯಾಕೆ? ಬಿಕಾಸ್ ವಿ ವಾಂಟ್ ಟು ಇಂಡಿಕೇಟ್ ದ ನಂಬರ್ ಇಟ್ ಸೆಲ್ಫ್ ಇಸ್ ಪಾರ್ಟ್ ಆಫ್ ದಿ ಸೊಲ್ಯೂಷನ್. ಸೊ ದ ಕ್ಲೋಸ್ ಡಾಟ್ ಇಂಡಿಕೇಟ್ಸ್ ದ ನಂಬರ್ ಇಸ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಅದೇ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ ಈಕ್ವಲ್ ಅಲ್ಲ, ಆವಾಗ ಓಪನ್ ಸರ್ಕಲ್. ವೈ? ಟು ಇಂಡಿಕೇಟ್ ನಂಬರ್ ಇಟ್ ಸೆಲ್ಫ್ ಇಸ್ ನಾಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಓಕೆ, ದಟ್ಸ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಹೇಗೆ ಅಂದರೆ ಲೆಸ್ ದ್ಯಾನ್ ಈಕ್ವಲ್ ಟು ಅಥವಾ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದರೆ ಕ್ಲೋಸ್ ಡಾಟ್ ಟು ಇಂಡಿಕೇಟ್ ದಟ್ ನಂಬರ್ ಇಟ್ ಸೆಲ್ಫ್ ಇಸ್ ನಾಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಇದ್ದರೆ ವಿ ಡು ಓಪನ್ ಸರ್ಕಲ್ because number itself is not part of the solution. It's an important point. Step 3. We decide which way the direction of the arrow should be. Arrow ಯಾವ ಕಡೆ ಪಾಯಿಂಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಇದರಲ್ಲೂ ಡಿಪೆಂಡ್ಸ್ ಆನ್ ವೆದರ್ ಇಟ್ ಇಸ್ ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್. ಫಾರ್ ಲೆಸ್ ದ್ಯಾನ್ ಈಕ್ವಲ್ ಟು and less than, the arrow points to the left. For greater than equal to or greater than, the arrow points to the ರೈಟ್. ಸೊ ಒಂದು ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ. ಸೊ ಈ ಎಕ್ಸಾಂಪಲಲ್ಲಿ ನೀವು ನೋಡಿದ್ರೆ ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 3 ಅಂತ ಇದೆ. ಸೊ ಎಕ್ಸ್ ಲೆಸ್ ದ್ಯಾನ್ 3 ಅಂದರೆ ಏನು? ಲೆಸ್ ದ್ಯಾನ್ ಇರೋದ್ರಿಂದ ನಾವು ಓಪನ್ ಸರ್ಕಲನ್ನು ಹಾಕಿದ್ದೀವಿ 3 ಮೇಲೆ. ಆಮೇಲೆ ಆ್ಯರೋನ ನಾವು ಲೆಫ್ಟಿಗೆ ಪಾಯಿಂಟ್ ಮಾಡಿದ್ದೀವಿ. ಯಾಕೆ? ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್ ಆರ್ ಲೆಸ್ ದ್ಯಾನ್ ಈಕ್ವಲ್ ಟು. ಸೊ ಇಲ್ಲಿ ಲೆಸ್ ದ್ಯಾನ್ ಇದೆ, ಅದಕ್ಕೆ ಆ್ಯರೋ ಇಸ್ ಪಾಯಿಂಟಿಂಗ್ ಟು ದಿ ಲೆಫ್ಟ್. ಓಕೆ, ಸೊ ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಆವಾಗ ಏನು ಮಾಡ್ತೀವಿ? ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದಾಗ ನಾವು -1 ಇದೆ ಇಲ್ಲಿ. ಸೊ -1 ಮೇಲೆ ಕ್ಲೋಸ್ ಡಾಟ್ ಹಾಕ್ತೀವಿ. ಸೊ ಕ್ಲೋಸ್ ಡಾಟ್ ಹಾಕಿ ಬಿಕಾಸ್ ಇಟ್ ಈಸ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಆ್ಯಂಡ್ ಗ್ರೇಟರ್ ದ್ಯಾನ್ ಇರೋದ್ರಿಂದ ನಾವು ರೈಟ್ ಹ್ಯಾಂಡ್ ಸೈಡ್ಗೆ ಆ್ಯರೋ ಹಾಕಿದ್ದೀವಿ. ಓಕೆ, ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಆ್ಯರೋ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇರೋದ್ರಿಂದ ಇಲ್ಲಿ ಕ್ಲೋಸ್ ಡಾಟ್. ದಿಸ್ ಇಸ್ ಆಲ್ ಥಿಯರಿ. ಈಗ ಹೆಂಗೆ ಮಾಡೋದು ಅಂತ 4 ಎಕ್ಸಾಂಪಲ್ ನೋಡ್ಕೊಂಡು ನೋಡೋಣ. ಮೊದಲನೇ ಕ್ವೆಶನ್ ನೋಡೋಣ. ಸೊ ಈ ಕ್ವೆಶನಲ್ಲಿ ಏನಿದೆ? ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದೆ, ಒಂದು ಸ್ಟ್ಯಾಂಡರ್ಡ್ ಕ್ವೆಶನ್ ಇದೆ, ಅದನ್ನು ಗ್ರಾಫ್ ಮಾಡಿರಿ, ಅದು ಎಕ್ಸ್ಟ್ರಾ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟು ಬರ್ಕೊಳ್ಳೋದು. ಸೊ ಈಗ ಯೂಶ್ವಲಿ ಈ ಥರ ಪ್ರಾಬ್ಲಮಲ್ಲಿ ಏನು ಮಾಡ್ತೀವಿ ನಾವು? ಫಸ್ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಎಕ್ಸ್ ಇದೆಯೋ ಅದನ್ನು ತೆಗಿಯೋಕ್ಕೆ ನೋಡ್ತೀವಿ. ಸೊ ಇಲ್ಲಿ 2x ಇದೆ. ಸೊ ವಿ ವಿಲ್ ಟ್ರೈ ಟು ರಿಮೂವ್ ದಿಸ್ 2x. ಸೊ ವಾಟ್ ವಿ ಡೂ? ವಿ ಸಬ್ಟ್ರಾಕ್ಟ್ 2x ಫ್ರಮ್ ಬೋತ್ ಸೈಡ್ಸ್. ಎರಡೂ ಕಡೆಯಿಂದ 2x ಅನ್ನು ಸಬ್ಟ್ರಾಕ್ಟ್ ಮಾಡೋಣ. ವಿ ಸಬ್ಟ್ರಾಕ್ಟ್ 2x ಫ್ರಮ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ? ಈ ಥರ ಎರಡೂ ಕಡೆ 2x ಅನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮತ್ತು ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾನ್ಸಲ್ ಆಗುತ್ತೆ, 1 ಉಳ್ಕೊಳುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಾಗುತ್ತೆ? 3x - 2x ವಿಲ್ ಬಿಕಮ್ x -2 ಹಾಗೆ ಇರುತ್ತೆ. ಸೊ ಈಗ -2ನ ತೆಗಿಯೋಣ. ಈ ಆ್ಯಡ್ 2 ಟು ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -2 + 2 ಹೊರಟೋಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ 1 + 2 ವಿಲ್ ಬಿಕಮ್ 3. ಸೊ x ಇಸ್ ಲೆಸ್ ದ್ಯಾನ್ 3 ಇಸ್ ದ ಸೊಲ್ಯೂಷನ್. ಸೊ ಇದನ್ನು ಪ್ಲಾಟ್ ಮಾಡಬೇಕು ನಂಬರ್ ಲೈನಲ್ಲಿ.
ಹೇಗೆ ಪ್ಲಾಟ್ ಮಾಡೋದು? ಸೊ ಸೊಲ್ಯೂಷನ್ ಏನು ಅಂತ ನೋಡೋಣ. ಇಟ್ ಈಸ್ ಅ ಸೊಲ್ಯೂಷನ್ ಆಫ್ ಆಲ್ ರಿಯಲ್ ನಂಬರ್ಸ್ ವಿಚ್ ಆರ್ ಲೆಸ್ ದೆನ್ 3. ಅದನ್ನು ಬರ್ಕೊಂಡ್ರೆ ಹೆಂಗಿರುತ್ತೆ? x ಬಿಲಾಂಗ್ಸ್ ಟು -infinity to 3. ಸೊ 3 ಈಸ್ ನಾಟ್ ಇನ್ಕ್ಲೂಡೆಡ್. ಸೊ ಅದಕ್ಕೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇಲ್ಲ. -infinity ಇಂದ 3 ತನಕ ಎಲ್ಲ ನಂಬರ್. ಫಸ್ಟೇ ಹೇಳ್ದಂಗೆ ಈಕ್ವಲ್ ಇಲ್ಲ ಅಂದರೆ, ಲೆಸ್ ದ್ಯಾನ್ ಆರ್ ಗ್ರೇಟರ್ ದ್ಯಾನ್ ಮಾತ್ರ ಇದ್ದು ಈಕ್ವಲ್ ಇಲ್ಲ ಅಂದರೆ ವಿ ಯೂಸ್ ಓಪನ್ ಸರ್ಕಲ್. ಇಂಡಿಕೇಟ್ ದಟ್ ದ ನಂಬರ್ ಇಟ್ ಸೆಲ್ಫ್ ಇಸ್ ನಾಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್. ಸೊ ಓಪನ್ ಸರ್ಕಲ್ ಯೂಸ್ ಮಾಡಬೇಕಿಲ್ಲಿ. ನೋಡೋಣ. x ಲೆಸ್ ದ್ಯಾನ್ 3 ಇಸ್ ದ ಸೊಲ್ಯೂಷನ್. ಸೊ 3 ಫಸ್ಟು ನಂಬರ್ ಲೈನ್ ಬರೆದು 3 ಮೇಲೆ ಓಪನ್ ಸರ್ಕಲ್ ಹಾಕಿ, ಲೆಸ್ ದ್ಯಾನ್ ಇರೋದ್ರಿಂದ ಆಲ್ ವ್ಯಾಲ್ಯೂಸ್ ವಿಚ್ ಆರ್ ಲೆಸ್ ದ್ಯಾನ್ 3 ಆರ್ ವ್ಯಾಲಿಡ್. ಸೊ ಅದಕ್ಕೆ ಯಾವ ಕಡೆ ಗ್ರಾಫ್ ಹಾಕಿದ್ವಿ, ಯಾವ ಕಡೆ ಆ್ಯರೋ ಹಾಕಿದ್ದೀವಿ? ಲೆಫ್ಟ್ಗೆ ಆ್ಯರೋ ಹಾಕಿದ್ದೀವಿ. 3 ಮೇಲೆ ಓಪನ್ ಸರ್ಕಲ್ ಬಿಕಾಸ್ 3 ಈಸ್ ನಾಟ್ ಇನ್ಕ್ಲೂಡೆಡ್. ಲೆಫ್ಟ್ಗೆ ಆ್ಯರೋ ಯಾಕೆ? ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್. ಸೊ ಆಲ್ ವ್ಯಾಲ್ಯೂಸ್ ಆಫ್ x ವಿಚ್ ಆರ್ ಲೆಸ್ ದ್ಯಾನ್ 3 on the number line are valid. Okay. ಈಗ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ನು ಏನು ಡಿಫರೆಂಟ್ ಅಂದರೆ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆ. ಹಿಂದಿಂದ್ರಲ್ಲಿ ಬರೀ ಲೆಸ್ ದ್ಯಾನ್ ಇತ್ತು, ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆ. ಬರ್ಕೊಳ್ಳೋದು ಕ್ವೆಶನ್ನ. ಹಿಂದಿನ ಕ್ವೆಶನ್ ಥರ 3x ಅನ್ನು ಫಸ್ಟ್ ತೆಗೆಯೋದು, ಸಬ್ಟ್ರಾಕ್ಟ್ ಮಾಡಬೇಕು ಎರಡು ಕಡೆ. ಅವಾಗ ಏನಾಗುತ್ತೆ? 5x - 3 - 3x, 3x - 5 - 3x. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ 3x ಹೊಟ್ಟೋಗುತ್ತೆ. ಏನು ಉಳ್ಕೊಳ್ಳುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2x - 3, ಯಾಕಂದರೆ 5x - 3x ಇಸ್ 2x. ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀ -5 ಉಳ್ಕೊಳ್ಳುತ್ತೆ. ಈಗ -3 ತೆಗೆಯೋಣ ಬೈ ಆ್ಯಡಿಂಗ್ +3 ಟು ಬೋತ್ ಸೈಡ್ಸ್. ಇಫ್ ಯು ಆ್ಯಡ್ +3 ಟು ಬೋತ್ ಸೈಡ್ಸ್ ಏನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -3 +3 ಹೊಡೋಗುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ -2 ಉಳ್ಕೊಳ್ಳುತ್ತೆ. ಈ ಥರ ಸಿಕ್ತು. 2x ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು -2 ಅಂತ. ಈ ಎರಡೂ ಕಡೆ 2 ಇಂದ ಡಿವೈಡ್ ಮಾಡೋಣ. ಎರಡೂ ಕಡೆ 2 ಇಂದ ಡಿವೈಡ್ ಮಾಡ್ತೀವಿ. ಸೊ 2 ಇಸ್ ಎ ಪಾಸಿಟಿವ್ ನಂಬರ್, ಆದ್ದರಿಂದ ಈ ಸೈನ್ ಚೇಂಜ್ ಆಗಲ್ಲ. ಆಯಿತಾ? ಎರಡೂ ಕಡೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 2/2 ಹೊಟ್ಟೋಗುತ್ತೆ, x ಉಳ್ಕೊಳ್ಳುತ್ತೆ. ಇಲ್ಲಿ -1 ಉಳ್ಕೊಳ್ಳುತ್ತೆ. ಸೊ x is greater than or equal to -1. ಸೊಲ್ಯೂಷನ್. ಇದನ್ನು ಏನು ಸೊಲ್ಯೂಷನ್ ಅಂತ, ಯಾವ ನಂಬರ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡೋಣ. ದ ಸೊಲ್ಯೂಷನ್ is set of all real numbers that are greater than or equal to -1. greater than or equal to -1. ಅರ್ಥ ಏನು ನೋಡಿ? ಹಿಂದಿನ ಕ್ವೆಶನಲ್ಲಿ ಬರೀ ಫ್ಲವರ್ ಬ್ರ್ಯಾಕೆಟ್ ಇತ್ತು, ಬರೀ ಆ್ಯಂಗಲ್ ಏನಂತಾರೆ ನಾರ್ಮಲ್ ಬ್ರ್ಯಾಕೆಟ್ ಇತ್ತು. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ಸೊ ವಿ ಹ್ಯಾವ್ ಎ ಸ್ಕ್ವೇರ್ ಬ್ರ್ಯಾಕೆಟ್ ಅಗೇನ್ಸ್ಟ್ -1. ಯಾಕೆ ಅಂದರೆ ಇಟ್ ಆಲ್ಸೋ ಇನ್ಕ್ಲೂಡ್ಸ್ -1 ಅಂತ ತೋರ್ಸೋಕ್ಕೆ ಈ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕ್ತೀವಿ. ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆ, ಸೊ ಇಟ್ ಆಲ್ಸೋ ಇನ್ಕ್ಲೂಡ್ಸ್ -1. ಅದನ್ನು ನಂಬರ್ ಲೈನಲ್ಲಿ ತೋರಿಸಿದ್ರೆ ಈಗ ನಾವು ಓಪನ್ ಡಾಟ್ ಅಲ್ಲ, ಕ್ಲೋಸ್ ಡಾಟ್ ಯೂಸ್ ಮಾಡಬೇಕು. We use a closed dot to indicate the number itself is part of the solution. ಯಾವ ನಂಬರ್? -1 is part of the solution. ಸೊ ಫಸ್ಟ್ ನಂಬರ್ ಲೈನ್ ಬರೆಯೋದು. ಲೈನ್ ಬರೆದ್ವಿ. -1 ಇದೆ,
ಸೊ -1 ಮೇಲೆ ಡಾಟ್ ಹಾಕಬೇಕು. ಯಾವ ಥರ ಡಾಟ್ ಹಾಕಬೇಕು? ಕ್ಲೋಸ್ ಡಾಟ್ ಹಾಕಬೇಕು. ಯಾಕೆ? ಬಿಕಾಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದರೆ ಕ್ಲೋಸ್ ಡಾಟ್. ಆಮೇಲೆ ಯಾವ ಡೈರೆಕ್ಷನ್ ಆ್ಯರೋ ಹಾಕಬೇಕು? ಸಿನ್ಸ್ ಇಟ್ ಈಸ್ ಗ್ರೇಟರ್, ದ ಆ್ಯರೋ ಶುಡ್ ಬಿ ಟವರ್ಡ್ಸ್ ರೈಟ್. ಗ್ರೇಟರ್ ಆದ್ದರಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಆ್ಯರೋ ಇರಬೇಕು. ದಟ್ ಈಸ್ ಹೌ ವಿ ಸಾಲ್ವ್ ದಿ in question. ಥರ್ಡ್ ಕ್ವೆಶ್ಚನ್ ಅದೇ ಥರ ಇದೆ, ನೋಡೋಣ ಹೇಗೆ ಅಂತ. ಕೊಟ್ಟಿರೋದನ್ನು ಬರ್ಕೊಳ್ಳೋದು, ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ. ಬೇರೆ ಪ್ರಾಬ್ಲಮ್ ಥರ ಫಸ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಎಕ್ಸ್ ಟರ್ಮ್ ಇದೆಯೋ ಅದನ್ನು ತೆಗೆಯೋದು. ಸೊ ಇಲ್ಲಿ 2x ಇದೆ, ಸೊ ಅದಕ್ಕೆ ನಾವು ವಿ ಸಬ್ಟ್ರಾಕ್ಟ್ 2x ಫ್ರಮ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ ನೋಡೋಣ. ಆವಾಗ ಈ 2x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -3x -2x ಏನಾಗುತ್ತೆ? -5x ಆಗುತ್ತೆ. ಈಗ 3 - 5x is less than 8 ಅಂತ ಆಯಿತು. ಈಗ ಏನು ಮಾಡಬೇಕು? ಆ 3 ತೆಗಿಬೇಕು. ಸಬ್ಟ್ರಾಕ್ಟ್ 3 ಫ್ರಮ್ ಬೋತ್ ಸೈಡ್ಸ್. ತೆಗೆದ್ರೆ ಏನು ಉಳ್ಕೋತು? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ -5x ಉಳ್ಕೋತು, ರೈಟ್ ಹ್ಯಾಂಡ್ ಸೈಡಲ್ಲಿ 5 ಉಳ್ಕೋತು. ಈಗ ಆ -5x ನಾವು ಎಕ್ಸ್ ಮಾಡಬೇಕು. ಹೇಗೆ ಮಾಡೋದು? -5 ಡಿವೈಡ್ ಮಾಡೋದು. -5 ಡಿವೈಡ್ ಮಾಡೋದು. ಅವಾಗ ಏನಾಗುತ್ತೆ? ಒಂದು ಅಬ್ಸರ್ವ್ ಮಾಡಿ, ಏನಾಯಿತು? -5 ಏನೋ ಎರಡೂ ಕಡೆ ಬರೆದ್ವಿ, ಬಟ್ ಈ ಲೆಸ್ ದ್ಯಾನ್ ಸೈನ್ ಬಿಕೇಮ್ ಗ್ರೇಟರ್ ದ್ಯಾನ್ ಸೈನ್. ಯಾವಾಗಾದರೂ ನೆಗೆಟಿವ್ ನಂಬರಿಂದ ಡಿವೈಡ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಲೆಸ್ ದ್ಯಾನ್ ಸೈನ್ ಬಿಕಮ್ಸ್ ಗ್ರೇಟರ್ ದ್ಯಾನ್ ಸೈನ್. ಗ್ರೇಟರ್ ದ್ಯಾನ್ ಇದ್ದಿದ್ರೆ ಲೆಸ್ ದ್ಯಾನ್ ಆಗಿರೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ -1 ಸಿಗುತ್ತೆ. ಸೊಲ್ಯೂಷನ್ ಹುಡುಕಿ ಗ್ರಾಫ್ ಮಾಡೋಣ. ಎಕ್ಸ್ ಗ್ರೇಟರ್ ದ್ಯಾನ್ -1 ಅಂದರೆ ಸೊಲ್ಯೂಷನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಗ್ರೇಟರ್ ದ್ಯಾನ್ -1. ಅದನ್ನು ಬರ್ಕೊಂಡ್ರೆ ಹೇಗಾಗುತ್ತೆ? ನಾರ್ಮಲ್ ಬ್ರ್ಯಾಕೆಟ್ಸ್ -1 +∞ ತನಕ. -1 ಇನ್ಕ್ಲೂಡೆಡ್ ಇಲ್ಲ, ಅದಕ್ಕೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇಲ್ಲ, ನಾರ್ಮಲ್ ಬ್ರ್ಯಾಕೆಟ್ಸ್ ಇದೆ. ಇದನ್ನು ಗ್ರಾಫಲ್ಲಿ ಬರೆದರೆ ಹೇಗಿರುತ್ತೆ? ಸೊ ಇಲ್ಲಿ ನಾವು ಓಪನ್ ಸರ್ಕಲ್ ಯೂಸ್ ಮಾಡ್ತೀವಿ. ಯಾಕೆ? ಯಾಕಂದರೆ ಈಕ್ವಲ್ ಟು ಅಲ್ಲ, ಇಸ್ ಗ್ರೇಟರ್ ದ್ಯಾನ್, ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಅದಕ್ಕೆ ಓಪನ್ ಸರ್ಕಲ್ ಯೂಸ್ ಮಾಡ್ತೀವಿ ಟು ಇಂಡಿಕೇಟ್ ದಟ್ ದ ನಂಬರ್ ಇಟ್ ಸೆಲ್ಫ್ ಈಸ್ ನಾಟ್ ಪಾರ್ಟ್ ಆಫ್ ದ ಸೊಲ್ಯೂಷನ್. Use the open circle to indicate that the number itself is not part of the solution. So x greater than -1 ತೋರಿಸ್ಬೇಕು. ಸೊ ಫಸ್ಟ್ ನಂಬರ್ ಲೈನ್ ಬರ್ಕೊಳ್ಳೋದು. ಇಲ್ಲಿ -1 ಇದೆ, ಸೊ -1 ಮೇಲೆ ಒಂದು ಸರ್ಕಲ್ ಹಾಕಬೇಕು. ಇಲ್ಲಿ ಈಕ್ವಲ್ ಇಲ್ಲ, ಅದಕ್ಕೆ ಓಪನ್ ಸರ್ಕಲ್ ಹಾಕಿದ್ದೀವಿ. ಗ್ರೇಟರ್ ಇದೆ, ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ಗೆ ಆರೋ ಇದು. 19ನೇ ಕ್ವೆಶ್ಚನ್. ನೆಕ್ಸ್ಟ್ ಒನ್ ನೋಡೋಣ. ಇಪ್ಪತ್ತನೇ ಕ್ವೆಶ್ಚನಲ್ಲಿ ಸ್ವಲ್ಪ ಫ್ರಾಕ್ಷನ್ ಇದೆ, ಬಟ್ ಅದರ್ವೈಸ್ ಇಟ್ಸ್ ಅ ಸಿಮಿಲರ್ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಬರ್ಕೊಳ್ಳೋದು. ಆಮೇಲೆ ಫಸ್ಟು ಆ ಡಿನಾಮಿನೇಟ್ರಲ್ಲಿ 2, 3, 5 ಇದೆಯಲ್ಲ, ಅದನ್ನು ತೆಗೆಯೋಣ. ಹೇಗೆ? we multiply both sides by 30.
30 ಯಾಕೆ? 30 is the LCM of 2, 3 and 5. ಏನು ಸಿಗುತ್ತೆ? ಏನು ಮಾಡಿದ್ದೀವಿ? ಇದನ್ನು 30 ಜೊತೆ ಮಲ್ಟಿಪ್ಲೈ ಮಾಡಿದ್ದೀವಿ, ಇದನ್ನು 30 ಜೊತೆ ಮಲ್ಟಿಪ್ಲೈ ಮಾಡಿದ್ದೀವಿ, ಇದನ್ನು 30 ಜೊತೆ ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ 30x/2 15 ಆಗುತ್ತೆ. ಇಲ್ಲಿ 330 10 ಉಳ್ಕೊಳ್ಳುತ್ತೆ. ಇಲ್ಲಿ 35 6 ಉಳ್ಕೊಳ್ಳುತ್ತೆ. ಮುಂದೆ ಸಿಂಪ್ಲಿಫೈ ಮಾಡಿದ್ರೆ (10x) 10 multiplied by 5x is 50x. 10 multiplied by -2 -20. -6 multiplied by 7x -42x. Well, -3 multiplied by -6 multiplied by -3 plus 18. ಏನಿಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಅಷ್ಟೆ. ಸೊ ಎಕ್ಸ್ ಟರ್ಮನ್ನು ಕಾನ್ಸ್ಟೆಂಟನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 50x - 42x 8x ಆಗುತ್ತೆ. 20 + 18 -20 + 18 -2 ಉಳ್ಕೊಳ್ಳುತ್ತೆ. ಈಗ ಈ ಥರ ಸಿಕ್ಕ ಮೇಲೆ ಸ್ಟ್ಯಾಂಡರ್ಡ್ ಮೆಥಡ್ ಹಾಕೋದು. ಏನು? ಎರಡೂ ಕಡೆ 8xನ್ನು ಸಬ್ಟ್ರಾಕ್ಟ್ ಮಾಡೋದು. ಎರಡೂ ಕಡೆ 8x ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? ರೈಟ್ ಹ್ಯಾಂಡ್ ಸೈಡಲ್ಲಿ 8x ಹೊಟ್ಟೋಗುತ್ತೆ, 7x ಉಳ್ಕೊಳ್ಳುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ 7x is greater than -2 ಆಯಿತು. ಸೊ 7x is greater than -2. ಈಗ 7 ಕೋಎಫಿಷಿಯೆಂಟನ್ನು ಎರಡೂ ಕಡೆ ಡಿವೈಡ್ ಮಾಡೋದು, x ಉಳ್ಕೊಳ್ಳಿ ಅಂತ. ಸೊ x is greater than equal to -2/7 ಅಂತ ಸಿಗುತ್ತೆ. ಸೊ ಇದನ್ನು ಗ್ರಾಫ್ ಮಾಡಿದ್ರೆ, ಅದರ ಮುಂಚೆ ಫಸ್ಟ್ ಸೊಲ್ಯೂಷನ್ ನೋಡೋಣ, ಆಮೇಲೆ ಗ್ರಾಫ್ ಮಾಡೋಣ. ಸೊಲ್ಯೂಷನ್ ಏನು? ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಗ್ರೇಟರ್ ದ್ಯಾನ್ ಇರ್ ಈಕ್ವಲ್ ಟು -2/7 ಅಲ್ವಾ? ಇಲ್ಲಿದೆ -2/7. ಅದಕ್ಕಿಂತ ಯಾವುದ್ಯಾವ್ದು ಗ್ರೇಟರ್ ಇದೆಯೋ ಅದೆಲ್ಲ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಈಕ್ವಲ್ ಇದೆ. ಈಕ್ವಲ್ ಇರೋದ್ರಿಂದ ಏನು ಮಾಡಬೇಕು? ಆ್ಯಂಗಲ್ ಬ್ರ್ಯಾಕೆಟ್ ಯೂಸ್ ಮಾಡಬೇಕು, ಯಾಕಂದರೆ -2/7 ಕೂಡ ಇನ್ಕ್ಲೂಡೆಡ್ ಆಗಿದೆ. ಗ್ರೇಟರ್ ಇರೋದ್ರಿಂದ +∞ ಈಸ್ ದಿ ಫೈನಲ್ ಲಿಮಿಟ್. ಇದನ್ನು ಗ್ರಾಫ್ ಮಾಡಿದ್ರೆ ಹೇಗಿರುತ್ತೆ? ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದೆ. ಈಕ್ವಲ್ ಟು ಇರೋದ್ರಿಂದ ನಾವು ಕ್ಲೋಸ್ ಡಾಟ್ ಯೂಸ್ ಮಾಡಬೇಕು. So we use a closed dot to indicate that the number itself is part of the solution. ಏನು ಹಂಗಂದ್ರೆ? ಈ ಗ್ರೇಟರ್ ದ್ಯಾನ್ ಈಕ್ವಲ್ ಟು -2/7 ಅಂತ ಇದೆ. ಸೊ ಇಲ್ಲಿ 0 ಮತ್ತು -1 ಮಧ್ಯ ಎಲ್ಲೋ ಬರುತ್ತೆ, -2/7 ಅದು ಈ ಪಾಯಿಂಟು. ಕ್ಲೋಸ್ ಡಾಟ್ ಯಾಕೆ? ಈಕ್ವಲ್ ಇದೆ, ಅದಕ್ಕೆ ಗ್ರೇಟರ್ ದ್ಯಾನ್ ಈಕ್ವಲ್ ಇರೋದ್ರಿಂದ ಕ್ಲೋಸ್ ಡಾಟ್. ಸೊ ಗ್ರೇಟರ್ ದ್ಯಾನ್ ಇರೋದಕ್ಕೆ ರೈಟ್ ಹ್ಯಾಂಡ್ ಸೈಡ್ಗೆ ಆ್ಯರೋ ಇರಬೇಕು. ಅಲ್ಲಿಗೆ ನಾವು 4 ಕ್ವೆಶ್ಚನ್ ಮಾಡಿದ್ವಿ. ಗ್ರಾಫ್ ಆಫ್ ಎ ಸೊಲ್ಯೂಷನ್ ಆನ್ ಎ ನಂಬರ್ ಲೈನ್ ಆಫ್ ಎ ಸಿಂಗಲ್ ವೇರಿಯಬಲ್. ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅದ್ರ ಕ್ವೆಶ್ಚನ್ ಇದ್ದರೆ ಕಾಮೆಂಟಲ್ಲಿ ಹಾಕಿ. ಮುಂದಿನ ವಿಡಿಯೋಲಿ ಮುಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಾಚಿಂಗ್, ಸಿ ಯು ಸೂನ್, ಬಾಯ್.